ಅಸ್ಸಲಾಮು ಅಲೈಕುಮ್ ಆ್ಯಂಡ್ ಹೆಲೋ ಎವ್ರಿವನ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಾನು ಕಿಚನಲ್ಲಿ ಮುಸ್ಲಿಮ್ಸ್ ಮದುವೆ ಮನೆಯಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ತಾರೋ ಅದೇ ಪರ್ಫೆಕ್ಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಹೇಳ್ಕೊಡೋ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಒಂದು ಸೀಕ್ರೆಟ್ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ. ಹಾಗಾದರೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ 50 ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿ ಮತ್ತು 50 ಗ್ರಾಮ್ ಶುಂಠಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ಮತ್ತು 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ನಾವು ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು. 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 4 ಈರುಳ್ಳಿ, 2 ನಿಂಬೆಹಣ್ಣು ಮತ್ತು 7 ಟೊಮೆಟೊ ಹಣ್ಣು, ಈ ಥರ ಹಣ್ಣಾಗಿರೋದು ತೊಗೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಈ ಥರ ದೊಡ್ಡ ದೊಡ್ಡ ಪೀಸಲ್ಲೇ ಕಟ್ ಮಾಡಿಸ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡ್ರೆ ಬಿರಿಯಾನಿಯಲ್ಲಿ ಎಲ್ಲ ಒಡೆದೋಗುತ್ತೆ ಚಿಕನ್ನು. ಈಗ ಇಲ್ಲಿ ನಾನು 1.5 kg ಅಕ್ಕಿನ ತೊಗೊಂಡಿದ್ದೀನಿ. ಇದು ಬಾಸ್ಮತಿ ರೈಸು. ನೀವು ನಾರ್ಮಲ್ ರಾ ರೈಸೇ ತೊಗೋಬೋದು. ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಫಸ್ಟ್ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಮತ್ತು 200 ಗ್ರಾಮಷ್ಟು ಮೊಸರು ತೊಗೊಂಡಿದ್ದೀನಿ. ಇದರಲ್ಲಿ 4 ಈರುಳ್ಳಿ ಎಣ್ಣೆಯಲ್ಲಿ ಗೋಲ್ಡನ್ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದು ಸ್ಕಿಪ್ ಆಗಿಬಿಟ್ಟಿದೆ. ಮತ್ತು 1 ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆನ ತೊಗೊಂಡಿದ್ದೀನಿ. 1.5 kgಗೆ ನಾನು ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ಈರುಳ್ಳಿ ನಾವು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ನೋಡಿ, ಇಷ್ಟು ಕಲರ್ ಬಂದರೆ ಸಾಕು ಇದು. ಈಗ ಇದರಲ್ಲಿ ರುಬ್ಕೊಂಡು ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಇದರಲ್ಲಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ರುಬ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಕಲರ್ ಬರೋ ತನಕ ನಾನು ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು ಇದು. ಈಗ ಇದರಲ್ಲಿ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕಿದ್ದೀನಿ. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಟೊಮೆಟೊ ಹಣ್ಣನ್ನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದು ಹಾಕಿ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಬೇಕು. ಒಂದು ಪ್ಲೇಟ್ನ ಮುಚ್ಚಿ 5 ನಿಮಿಷ ಇಡೋದ್ರಿಂದ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿರುತ್ತೆ. ನೋಡಿ, ಈ ಥರ ಟೊಮೆಟೊ ಹಣ್ಣನ್ನು ಮ್ಯಾಶ್ ಮಾಡಬೇಕು. ಇದು ಎಲ್ಲ ಗ್ರೇವಿ ಥರ ಆಗಬೇಕು. ಒಂದು ಟೊಮೆಟೊ ಹಣ್ಣು ಕಾಣಿಸ್ಬಾರ್ದು. ಈಗ ಇದರಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಇದೇ ಥರ ನೀರೆಲ್ಲ ಬಿಡುತ್ತೆ ಚಿಕನ್ನು. ಈ ಥರ ಫ್ರೈ ಆದಮೇಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ನಾನು ಹೀಗೆ ಬಿಟ್ಟಿದ್ದೀನಿ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇನ್ನೂ ಚಿಕನ್ ಬೆಂದಿಲ್ಲ. ನಿಮ್ಮ ಚಿಕನ್ ಬೆಂದಿದ್ರೆ ನೀವು ಸ್ಟವ್ನ ಆಫ್ ಮಾಡ್ಬೋದು. ಈಗ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ನಾನು ಇದು ಸೈಡಿಗೆ ಇಡ್ತಾಯಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ 1.5 kg ಅಕ್ಕಿಗೆ 3 kg ಅಕ್ಕಿಗೆ ಆಗುವಷ್ಟು ನೀರು ಹಾಕಬೇಕು. ಇದರಲ್ಲಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಪುದೀನ ಮತ್ತು 1 ನಿಂಬೆಹಣ್ಣು ಹಾಕಿ ಇದು ಕುದಿಯೋಕ್ಕೆ ಬಿಡಬೇಕು. ಈಗ ಇಲ್ಲಿ ನಮ್ಮ ಚಿಕನ್ನು ಬೆಂದಿದೆ. ನಾನು ಫ್ಲೇಮ್ನ ಈಗ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಎಣ್ಣೆ ಎಲ್ಲ ಒಂದು ಬೌಲಿಗೆ ತಕ್ಕೋಬೇಕು. ಇದೇ ಮೇನ್ ಸೀಕ್ರೆಟ್ ಇದು. ಮದುವೆ ಮನೆಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಅದೇ ಥರ ಬರುತ್ತೆ. ಇದರಲ್ಲಿ ಎಷ್ಟಿದೆ ಅಷ್ಟು ಎಣ್ಣೆ ಎಲ್ಲ ಒಂದು ಬೌಲಿಗೆ ತೆಕ್ಕೋಬೇಕು. ಈಗ ಇದು ಯಾವಾಗ ಆಗಬೇಕಂತ ನಾನು ಆಮೇಲೆ ಹೇಳ್ತೀನಿ. ಈಗ ಇಲ್ಲಿ ನೀರು ಕುದಿ ಬಂದಿದೆ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ನಾವು 1 ಸ್ಪೂನಷ್ಟು ಜಾಸ್ತಿ ಹಾಕ್ಕೋಬೇಕು. ಇದರಲ್ಲೀಗ ಅಕ್ಕಿನ ನೀರೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ನಮಗೆ ಕರೆಕ್ಟಾಗಿ ಹಾಕಿ ಅದ್ರ ಮೇಲೆ 1 ಸ್ಪೂನ್ ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ಇದು ಸಪ್ಪೆ ಆಗಿಬಿಡುತ್ತೆ ನಾವು ನೀರು ಜಾಸ್ತಿ ಹಾಕೋದ್ರಿಂದ. ಈಗ ಅಕ್ಕಿ ಕುದಿ ಬರ್ತಾಯಿದೆ, 1-2 ಕುದಿ ಬಂದರೆ ಇದು ಸಾಕು. 50% ಅಷ್ಟು ಬೇಯಬೇಕು, ಜಾಸ್ತಿ ಬೇಯಿಸ್ಕೊಂಡ್ರೆ ಮೆತ್ತಗಾಗಿಬಿಡುತ್ತೆ ಬಿರಿಯಾನಿ. ನೋಡಿ ಈ ಥರ ಕಟ್ ಮಾಡಿದ್ರೆ ಸ್ವಲ್ಪ ಹಾರ್ಡಾಗಿ ಇದೆ, ಇದು ಮೆತ್ತಗಾಗಿಲ್ಲ ಇನ್ನೂ. ಇಷ್ಟು ಬೆಂದರೆ ಸಾಕು. ಈಗ ನೀರಿಂದ ಅಕ್ಕಿ ತೆಗ್ದು ನೋಡಿ ಈ ಥರ ನಾನು ಇಡ್ತಾಯಿದ್ದೀನಿ. 1-2-3 ಸೆಕೆಂಡ್ ಇಟ್ಟರೆ ಎಲ್ಲ ನೀರು ಡ್ರೈ ಆಗಿಬಿಡುತ್ತೆ ಇದ್ರದ್ದು. ಈಗ ಈ ಮಸಾಲೆನ ಸ್ವಲ್ಪ ಪೀಸೆಲ್ಲ ನಾನು ಸೈಡಿಗೆ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಒಂದೇ ಕಡೆ ಮಾಡ್ಕೋಬೇಕು. ಇದರಲ್ಲಿ ನೋಡಿ ನೀರು ಇದರಲ್ಲೂ ಇದೆ ಮತ್ತು ಮಸಾಲೆಯಲ್ಲೂ ಇರೋದ್ರಿಂದ 50% ಬೇಯಿಸ್ಕೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ. ಈಗ ಎಲ್ಲ ಅಕ್ಕಿ ಹಾಕಿ ನಾನು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಬರೀ 4 ಈರುಳ್ಳಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು. ಈ ಥರ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಮದುವೆ ಮನೆಯಲ್ಲಿ ನಿಮಗೆ ಯಾವ ಟೇಸ್ಟ್ ಸಿಗುತ್ತೋ ಸೇಮ್ ಅದೇ ಟೇಸ್ಟ್ ಬರುತ್ತೆ. ನಾನಿದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಫ್ಲೇಮ್ ಆಫ್ ಮಾಡಬೇಡಿ. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಗ್ರೀನ್ ಕಲರ್ ಸ್ವಲ್ಪ ನೀರು ಹಾಕಿ ಈ ಥರ ಮಧ್ಯದಲ್ಲಿ ರೌಂಡಾಗಿ ಆಗಬೇಕು. ಇಲ್ಲಿ ರೆಡ್ ಕಲರ್ಗೂ ಅಷ್ಟೇ ನೀರು ಹಾಕಿ ಸ್ವಲ್ಪ ಈ ಥರ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಕಡಿಮೆ ಅನ್ನಿಸ್ತು ನನಗೆ, ನಾನು ಮತ್ತೆ ಸ್ವಲ್ಪ ಹಾಕಿದ್ದೀನಿ. ನೋಡಿ ಇದೇ ಮೇನ್ ಸೀಕ್ರೆಟ್ ಇದು. ಎಣ್ಣೆ ಎಲ್ಲ ತೆಗ್ದು ಇಟ್ಕೊಂಡು ಲಾಸ್ಟಲ್ಲಿ ಈ ಥರ ಹಾಕಿದ್ರೆ ಸೈಡಿಂದ ಮತ್ತು ನಾವು ಎಲ್ಲಿ ಕಲರ್ ಹಾಕಿದ್ದೀವೋ ಅಲ್ಲಿ ಆಗಬಾರ್ದು, ಅದರ ಮಧ್ಯದಲ್ಲಿ ಹಾಕಬೇಕು ಮತ್ತು ಸೈಡಲ್ಲಿ ಹಾಕಬೇಕು. ಇದು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅಕ್ಕಿಯಲ್ಲಿ ಫ್ಲೇವರ್ ಬರುತ್ತೆ. ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಅನ್ನ ಮತ್ತು ಕೆಳಗಡೆ ಮಸಾಲೆ ಥರ ಆಗಿಬಿಡುತ್ತೆ, ಬಿರಿಯಾನಿ ಕಲರ್ಫುಲ್ಲಾಗೂ ಕಾಣಿಸೋದಿಲ್ಲ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾವು ಕೆಳಗಡೆ ಒಂದು ತವಾನ ಇಟ್ಟಿದ್ದೀನಿ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಏನಾದರೂ ವೇಟ್ ಇಡಬೇಕು. ಈಗ ಇದೇ ಥರ ಹೈ ಫ್ಲೇಮಲ್ಲಿ 5 ನಿಮಿಷ ನಾವು ಬೇಯಿಸಬೇಕು. ಸ್ವಲ್ಪ ತೆಗೆದು ನೋಡಿದ್ರೆ ನಾವು ಈ ಥರ ಸ್ಟೀಮ್ ಬರಬೇಕು. ಈ ಥರ ಸ್ಟೀಮ್ ಬಂದಿಲ್ಲ ಅಂದರೆ ಬಿರಿಯಾನಿ ಬೇಯೋದಿಲ್ಲ. 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಮತ್ತು ನಾನು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ನೋಡಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಒಂದಕ್ಕೊಂದು ಅಂಟೋದು ಇಲ್ಲ. ಈಗ ಇದು ಫ್ಲೇಮ್ ಆಫ್ ಮಾಡಿ 5 ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇದೇ ಥರ ಬಿಟ್ಟಿದ್ದೀನಿ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು 2 ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಗಟ್ಟಿ ಮೊಸರು ತೊಗೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಈಗ ಬಿರಿಯಾನಿನೂ ರೆಡಿಯಾಗಿದೆ. ನೋಡಿ ತೆಗೆಯುವಾಗ ಈ ಥರ ಕೆಳಗಡೆ ಇಂದ ಮೇಲಕ್ಕೆ ತೆಗಿಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದೇ ಥರ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ನೀವು ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಮತ್ತು ಇದೇ ಮೆಥಡಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಈಗ ಪೀಸು ಒಂದು ಒಡೆದೋಗಿಲ್ಲ. ಇದು ಲೇಯರ್ ಆಗು ಮಾಡ್ಕೋಬೋದು. ಲೇಯರ್ ಬಿರಿಯಾನಿ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಂದಕ್ಕೊಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲೇ ನೀವು ಎಣ್ಣೆನೂ ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದನೂ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೇಲ್ಗಡೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋ ಹಾಕಿದ್ದೀನಿ. ಈಗ ಸ್ವಲ್ಪ ನಾನು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿದೆ ಅಂತ. ಈ ಒಂದು ವಿಡಿಯೋನ ನೀವು ಫುಲ್ಲು ವಾಚ್ ಮಾಡಿದರೆ ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಯುನೀಕ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಚಿಕನ್ನು ತುಂಬ ಸಾಫ್ಟಾಗಿ ಬೆಂದಿದೆ ಮತ್ತು ಸ್ವಲ್ಪನೂ ಒಡೆದೋಗಿಲ್ಲ. ಈ ಥರ ಒಂದು ಸಲ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್.